ಕನ್ನಡಾಂಬೆ ತಾಯಿ ಭುವನೇಶ್ವರಿ ಪಾದಕಮಲಗಳಲ್ಲಿ ಸಿರಬಾಗಿ ಸಮಸ್ತ ಕನ್ನಡ ಕುಲಕೋಟಿ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ನಿಮ್ಮ ಶ್ರೀಧರ್ ಸುಭಾಷ್ ಮಾಡುವ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕರ್ನಾಟಕ ರಾಜ್ಯೋತ್ಸವದ ನಿಜವಾದ ಅರ್ಥವನ್ನು ಅರಿತುಕೊಂಡಾಗ ಮಾತ್ರ ಪ್ರತಿಯೊಬ್ಬ ಕನ್ನಡಿಗನ ಜನ್ಮ ಸಾರ್ಥಕ. ಅತಿ ಸರಳ, ಸುಂದರ, ಅದ್ಭುತ ಭಾಷೆ ನಮ್ಮ ಕನ್ನಡ ಭಾಷೆ. ಇವತ್ತಿನ ದಿನ ಕನ್ನಡ ಭಾಷೆ ಸಾಹಿತ್ಯ ಲೋಕದ ಇತಿಹಾಸದಲ್ಲಿ ಮಿನುಗುತ್ತಾರೆಯಾಗಿ ಕಂಗೊಳಿಸುತ್ತಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಗಳಿಸಿ ನಮ್ಮ ಕನ್ನಡ ಭಾಷೆಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರು. ಆದರೆ ಇವತ್ತಿನ ದಿನ ನಮ್ಮ ಯುವಜನತೆ ಬೇರೆ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡ ಭಾಷೆಯನ್ನು ಮರೆಯುತ್ತಿದ್ದಾರೆ. ಅಂತವರ ಮನಸ್ಸಿನಲ್ಲಿ ಕನ್ನಡದ ಕಿಚ್ಚನ್ನು ಹಚ್ಚೋಣ ಬನ್ನಿ ನನ್ನ ಕನ್ನಡ ಮಿತ್ರರೇ. ಕನ್ನಡಿಗರು ವಿಶಾಲವಾದ ಹೃದಯವಂತದವರು. ಇಂತಹ ನಮ್ಮ ಸ್ವಾಭಿಮಾನಿ ಕನ್ನಡಿಗರ ತಾಳ್ಮೆಯನ್ನು ಪದೇ ಪದೇ ಕೆಣಕುತ್ತಿರುವ ಅನೇಕರಿಗೆ ಉತ್ತರ ಕೊಡಲು ಇವತ್ತೇ ಸಜ್ಜಾಗಿರಿ ನನ್ನ ಕನ್ನಡ ಬಂಧುಗಳೇ. ನಮ್ಮ ಕನ್ನಡಿಗರನ್ನು ನಂಬಿ ಬಂದರೆ ಕೈ ತುತ್ತು ಕೊಡಲು ಸಿದ್ಧ, ತಿರುಗಿ ಬಿದ್ದರೆ ಕೈ ತೆಗೆಯಲು ಸಿದ್ಧ ಎಂಬ ಸಂದೇಶವನ್ನು ಇವತ್ತೇ ರವಾನಿಸೋಣ. ಕನ್ನಡ ಕರ್ನಾಟಕದ ಆಸ್ತಿ, ಕರ್ನಾಟಕ ಕನ್ನಡಿಗರ ಆಸ್ತಿ ಎಂಬ ಸಂದೇಶವನ್ನು ಇವತ್ತೇ ಎಲ್ಲರಿಗೂ ತಿಳಿಸೋಣ. ನಾವೆಲ್ಲರೂ ನಮ್ಮ ತಾಯ್ನಾಡ ಭಾಷೆಗಾಗಿ, ನಮ್ಮ ತಾಯ್ನಾಡ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ. ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂದೆಂದೂ ಕನ್ನಡವಾಗಿರಿ. ನಮ್ಮ ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಜಗತ್ತಿನೆತ್ತರಕ್ಕೆ ಬೆಳೆಸೋಣ. ಜೈ ಕರ್ನಾಟಕ ಮಾತೆ.